ಗಣರಾಜ್ಯೋತ್ಸವದ ಶುಭಾಶಯಗಳು. ಸ್ವತಂತ್ರ ಪೂರ್ವದಲ್ಲಿ 389 ಜನ ಸದಸ್ಯರು ಸಂವಿಧಾನದ ರಚನಾ ಸಭೆಯಲ್ಲಿದ್ದರು. ಸ್ವತಂತ್ರದ ನಂತರ ದೇಶ ವಿಭಜನೆಯಾಗಿ ಅವರ ಸಂಖ್ಯೆ 307ಕ್ಕೆ ಇಳಿಯಿತು. ಆ ಎಲ್ಲಾ ಪಂಡಿತರ ಪರಿಶ್ರಮದ ಫಲವೇ ಈ ನಮ್ಮ ಸಂವಿಧಾನ. 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಆದ ದಿನ. ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಸಾರಲಾದ ದಿನ. ಸಮಾಜವಾದಿ, ಜಾತ್ಯತೀತ ಎಂದು ವಿಶ್ವದ ಗಮನ ಸೆಳೆದ ದಿನ. ರಾಜಕೀಯ ಹಾಗೂ ಆರ್ಥಿಕ ಸಮಾನತೆ ನೀಡಲು ಭರವಸೆ ಪಡೆದ ದಿನ. ಸರಿ, ಹಾಗಾದರೆ ಇಷ್ಟೆಲ್ಲ ಘೋಷಣೆಗಳು, ಭರವಸೆಗಳು, ವಾಣಿ ಪ್ರಮಾಣಗಳು ಇನ್ನು ಸಕಾರಗೊಂಡಿವೆಯೇ ಎಂಬುದು ನನ್ನನ್ನು ಕಾಡುತ್ತಿರುವ ಯಕ್ಷ ಪ್ರಶ್ನೆ. ಹೋಗಲಿ ಬಿಡಿ. ಅಬ್ರಹಾಂ ಲಿಂಕನ್ ರವರ ವ್ಯಾಖ್ಯೆಯಂತೆ ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್ ಎಂಬುದು ಸರಿಯಾಗಿ ಅನುಷ್ಠಾನಗೊಂಡಿದೆಯೇ? ಖಂಡಿತ ಇಲ್ಲ. ಬಹುಶಃ ಪ್ರಸ್ತುತ ಸನ್ನಿವೇಶವನ್ನ ಗಮನಿಸಿದ್ರೆ ಫಾರ್ ದ ಪೀಪಲ್ ಬದಲಾಗಿ FAR ಫಾರ್ ದ ಪೀಪಲ್ ಆಗಿದೆ. BY ಬೈ ದ ಪೀಪಲ್ ಬದಲಾಗಿ BUY ಬೈ ದ ಪೀಪಲ್ ಆಗಿದೆ. OF ಆಫ್ ದ ಪೀಪಲ್ ಬದಲಾಗಿ OFF ಆಫ್ ದ ಪೀಪಲ್ ಆಗಿದೆ. ಹೌದು, ಜನರಿಂದ ಜನರಿಗಾಗಿ ಜನರೇ ನಡೆಸುವ ಸರ್ಕಾರ ಈಗ ಅಕ್ಷರಶಃ ಬದಲಾಗಿದೆ. ನೋಟುಗಾಗಿ ಓಟು ಮಾಡಿಕೊಂಡಿರುವ ಪ್ರಜೆಗಳು ಪ್ರಜಾಪ್ರಭುತ್ವದಿಂದ ದೂರ ಸರಿದಿದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವದ ಅರ್ಥ ಸ್ವಾರ್ಥಿಗಳಿಂದ ಸ್ವಾರ್ಥಿಗಳಿಗಾಗಿ ಸ್ವಾರ್ಥಿಗಳೇ ನಡೆಸುವ ಸರ್ಕಾರವಾಗಿ ಬದಲಾಗಿದೆ. 10 ಜನರಿರುವ ಒಂದು ಕುಟುಂಬದಲ್ಲಿ ಎಲ್ಲರೂ ದುಡಿದು ಹಿರಿಯ ಮಗನಿಗೆ ಹಿರಿತನ ಕೊಟ್ಟಾಗ ಆತ 10 ಹಣವನ್ನ ತನ್ನ ಸ್ವಂತಕ್ಕೆ ಬಳಸಿ ಉಳಿದ 10 ಹಣವನ್ನ ಮನೆಯವರ ಪ್ರಗತಿಗೆ ಬಳಸಿದರೆ ಉಳಿದವರು ಖುಷಿ ಪಡ್ತಾರಾ ಅಥವಾ ವ್ಯಥೆ ಪಡ್ತಾರಾ? ಸಂಕಟವೂ ಅದೇ. ಸರ್ಕಾರದ ಹಣ ಪೂರ್ಣವಾಗಿ ಸದ್ಬಳಕೆ ಆಗಿದ್ದರೆ ಇವತ್ತು ಜಗತ್ತಿನ ದೊಡ್ಡಣ್ಣ ಭಾರತವೇ ಆಗುತ್ತಿತ್ತು ಹೊರತು ಅಮೆರಿಕ ಅಲ್ಲ. ಜಾಗತೀಕರಣದ ಪ್ರಭಾವದಿಂದ ಬಳಸುತ್ತಿರುವ ಬೆಳಗ್ಗೆ ಎದ್ದಾಗ ಬಳಸುತ್ತಿರುವ ಊದು ಬತ್ತಿಯಿಂದ ಹಿಡಿದು ರಾತ್ರಿ ಮಲಗುವಾಗ ಬಳಸುವ ಸೊಳ್ಳೆಯ ಬತ್ತಿಯವರೆಗೂ ವಿದೇಶಿ ಸರಕುಗಳನ್ನ ಬಳಸುತ್ತಿದ್ದೇವೆ. ರಾಜಕೀಯವಾಗಿ ಸ್ವತಂತ್ರ ಪಡೆದಿದ್ರು ಆರ್ಥಿಕವಾಗಿ ಪಾರತಂತ್ರವನ್ನ ಅನುಭವಿಸುತ್ತಿದ್ದೇವೆ. ಆಗ ಬ್ರಿಟಿಷರು ನಮ್ಮನ್ನ ಆಳುತ್ತಿದ್ದರು, ಈಗ ಬಹುರಾಷ್ಟ್ರೀಯ ಕಂಪನಿಗಳನ್ನ ನಮ್ಮನ್ನ ಆಳುತ್ತಿವೆ. ಇದೇನ ಸ್ವಾತಂತ್ರ್ಯ? ಇದೇನ ಸಾರ್ವಭೌಮತೆ? ಅದೇನೋ ಹೇಳ್ತಾರಲ್ಲ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ. ಖಂಡಿತ ಅಲ್ಲ. ಇದು ಪ್ರಜೆಗಳು ಸತ್ತ ಮೇಲೆ ಆಳೋ ಗಣರಾಜ್ಯ ಆಗಿಬಿಟ್ಟಿದೆ. ಮತ್ತೇನೇನು? ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತ ರೈತರನ್ನ ಕರಿತೀವಿ. ಆದ್ರೆ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬೆಳೆದು, ಸಾಲದಲ್ಲಿ ಸಾಯುವ ಪರಿಸ್ಥಿತಿಯನ್ನು ಬದಲಾಗಿಲ್ಲ. ನೋಡಿ ಸ್ನೇಹಿತರೆ, ನಮ್ಮ ದೇಶದ ಪ್ರಗತಿ ಕೃಷಿಕ, ಸೈನಿಕ, ಶಿಕ್ಷಕ ಈ ಮೂವರ